ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಯೋಚನೆಗಳಲ್ಲಿ, ಅವರ ನೆನಪುಗಳಲ್ಲಿ ಯಾರಿದ್ದಾರೆ, ಅದು ನೀವಾ ಇನ್ಯಾರು, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ನೇಚರ್ ಬರ್ತಾ ಇದೆ, ಮತ್ತೊಂದು ಆ್ಯಕ್ಷನ್, ಇಲ್ಲೊಂದು ರೀಬರ್ತ್, ಬಾಟಮ್ನಲ್ಲಿ ಏನಿದೆ ಜರ್ನಿ. ಇಲ್ಲಿ ನೀವಿಬ್ಬರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಶುರುವಿನಲ್ಲಿ ಅಂತ ಏನು ಸೀರಿಯಸ್ನೆಸ್ ಇರಲಿಲ್ಲ, ಹಾಗೆ ಈ ಜರ್ನಿ ಮುಂದುವರೆದಿದೆ. ಅಲ್ಲೇನೋ ಅಟ್ಯಾಚ್ಮೆಂಟ್ ಬೆಳೆದಿದೆ. ಈ ಫ್ರೆಂಡ್ಶಿಪ್ ಇಲ್ಲಿ ತನಕ ಬರುತ್ತೆ ಹಾಗೆ ನೀವು ಅಂದ್ಕೊಂಡಿರಲಿಲ್ಲ. ಇಂಟೆನ್ಸ್ ಫೀಲಿಂಗ್ಸ್ ಡೆವಲಪ್ ಆಗಿದೆ. ಈ ಜರ್ನಿ ಕೊನೆ ತನಕ ಮುಂದುವರಿಯುತ್ತಾ? ಅವ್ರ ನೆನಪುಗಳಲ್ಲಿ, ಅವ್ರ ಯೋಚನೆಗಳಲ್ಲಿ ಯಾರಿದ್ದಾರೆ? ಇಲ್ಲಿ ಇನ್ನೇನಿದೆ ನೋಡೋಣ. ಅವ್ರಿಗಿಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ, ಏನೋ ಸ್ಟ್ರೆಸ್ ಆಗ್ತಾ ಇದೆ. ಈ ಕನೆಕ್ಷನ್ ಇಲ್ಲಿ ತನಕ ಮುಂದುವರಿಯುತ್ತೆ ಹಾಗೆ ಅವ್ರು ಅಂದ್ಕೊಂಡಿರಲಿಲ್ಲ. ಅಲ್ಲೇನೋ ಹೊಸತನ ಇದೆ, ಹ್ಯಾಪಿನೆಸ್ ಇದೆ, ಹಾಗೆ ಇಲ್ಲೇನೋ ಮ್ಯಾಜಿಕಲ್ ಎನರ್ಜಿ ಬರ್ತಾ ಇದೆ. ಇಷ್ಟು ದಿನ ಅವರು ಇದನ್ನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಯಾಕೋ ಅವ್ರಿಗೆ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವರ ಯೋಚನೆಗಳಲ್ಲಿ, ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ಆಗಾಗ ನೀವು ಬರ್ತಾ ಇರ್ತೀರಾ. ಇಲ್ಲಿ ಅಟ್ರಾಕ್ಷನ್ ಇದೆ, ಏನೋ ಮ್ಯಾಜಿಕಲ್ ಎನರ್ಜಿ ಇದೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಹಾಗೆ ಈ ಕನೆಕ್ಷನ್ ರೀಬರ್ತ್ ತಗೊಳುತ್ತೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇದು ಇನ್ನೂ ಸ್ಟ್ರಾಂಗ್ ಆಗಿ ಮುಂದುವರಿಯುತ್ತೆ ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಎಸ್, 9 ಆಫ್ ಕಪ್ಸ್, ಹೆರೋಫೆಂಟ್ ಕಾರ್ಡ್ ಬರ್ತದೆ, ಮತ್ತೊಂದು 3 ಆಫ್ ಕಪ್ಸ್. ಇಲ್ಲಿ 2 ಆಫ್ ಕಪ್ಸ್ ಇದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಸುತ್ತಿ ಬಳಸಿ ನಿಮ್ಮ ನೆನಪು ಬರ್ತಾ ಇರುತ್ತೆ ಅವ್ರಿಗೆ. ಇದು ಯಾಕೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೀವೇನೋ ಮ್ಯಾಜಿಕ್ ಮಾಡಿದ್ದೀರಾ ಹಾಗನ್ಸುತ್ತೆ ಅವ್ರಿಗೆ. ನಿಮ್ಮನ್ನು ನೋಡಿದ್ರೆ ತುಂಬ ದಿನದ ಪರಿಚಯ ಇದೆ ಅಂತ ಅನಿಸುತ್ತೆ ಅವ್ರಿಗೆ. ಇಲ್ಲೇನೋ ಸೋಲ್ಮೇಟ್ ಕನೆಕ್ಷನ್ ಇದೆ ಇಬ್ಬರಲ್ಲೂ ಹಾಗನ್ನಿಸ್ತಾ ಇದೆ. ಇದಕ್ಕೆ ಇಲ್ಲಿ ಮುಂದೆ ಇನ್ನೇನಿದೆ? ಇಲ್ಲೇನೋ ಅಡ್ಜಸ್ಟ್ಮೆಂಟ್ಸಿಂದ ಕೂಡಿದ ರಿಲೇಷನ್ಶಿಪ್ ಅನ್ನಿಸ್ತಾ ಇದೆ. ಏನೋ ಟೈಮ್ ಪಾಸ್ಗೆ ಅಂತ ಇದ್ದ ಫ್ರೆಂಡ್ಶಿಪ್ ಆಗಿರಬಹುದು, ಅಂತ ಸೀರಿಯಸ್ನೆಸ್ ಇರಲಿಲ್ಲ. ಈಗ ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಬೆಳೆದಿದೆ. ಆ ಪ್ರೀತಿ ಅನ್ಯೋನ್ಯತೆ ಬೆಳೆಯೋಕ್ಕೆ ಟೈಮ್ ಬೇಕು ಅಲ್ವಾ? ದಿನ ಕಳೆದ ಹಾಗೆ ಈ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿ ಬೆಳೆದಿದೆ. ನಿಮ್ಮ ಬಗ್ಗೆ ಅವರು ಡೀಪಾಗಿ ಕನೆಕ್ಟ್ ಆಗಿದ್ದಾರೆ. ಕೆಲವರು ಇಲ್ಲಿ ಮದುವೆ ಆಗಿರೋರು ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇದು ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಂತ ಅನಿಸಿದ್ರೂ ಇಲ್ಲೇನೋ ನೆಗೆಟಿವಿಟಿ ಇದೆ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ನಾನು ಆಗಲೇ ಹೇಳಿದೆ ಕೆಲವರು ಮದುವೆ ಆಗಿರೋರು ಇದ್ದೀರಾ ಅಂತ. ಇಲ್ಲಿ ಬ್ಲಾಕೇಜಸ್ ಇದೆ. ಇಲ್ಲಿ ಯಾವುದೇ ಮ್ಯಾಜಿಕಲ್ ಎನರ್ಜಿ ಇದ್ರೂ, ಎಷ್ಟೇ ಫೀಲಿಂಗ್ಸ್ ಇದ್ರೂ ಅಂತ ಸುಲಭವಾಗಿ ಮುಂದುವರಿಯಲ್ಲ ಅನ್ನೋದಿದೆ. ಯಾಕೆಂದರೆ ನಿಮ್ಮಿಬ್ಬರ ಮಧ್ಯೆ 3ನೇ ವ್ಯಕ್ತಿ ಇದ್ದಾರೆ. ಹಾಗಿರೋದ್ರಿಂದ ಇಲ್ಲಿ ಅಂಥ ಫ್ಯೂಚರ್ ಇಲ್ಲ, ಇಂಟೆನ್ಸಿಟಿ ಇಲ್ಲ. ನಿಮ್ಮ ಬಗ್ಗೆ ಅವರು ಎಷ್ಟೇ ಡೀಪಾಗಿ ಕನೆಕ್ಟ್ ಆಗಿದ್ರೂ ಆಗಾಗ ಅವ್ರ ನೆನಪುಗಳಲ್ಲಿ, ಅವ್ರ ಯೋಚನೆಗಳಲ್ಲಿ ನೀವಿರ್ತೀರ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ ಆಗಾಗ. ಯಾಕೆಂದರೆ ಇಲ್ಲಿ ಫಾರ್ ಎವರ್ ನಿಮ್ಮ ಜೊತೆ ಇರೋಕ್ಕಾಗಲ್ಲ ಅವ್ರಿಗೆ. ಹಾಗಿರೋದ್ರಿಂದ ನಿಮ್ಮ ನೆನಪುಗಳು ಅವ್ರಿಗೆ ಆಗಾಗ ಬರ್ತಾ ಇರುತ್ತೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, 4 ಆ್ಯಂಡ್ 5. ಇಲ್ಲಿ 10 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ನೀವು ಇಮೋಷ್ನಲ್ ಆಗಿ ಅಟ್ರಾಕ್ಟ್ ಆಗಿದ್ದೀರಾ. ಒಂದೊಂದು ಸರಿ ನಾವು ಯಾರನ್ನೋ ಭೇಟಿ ಮಾಡ್ತೀವಿ, ಬೇಡ ಅಂದರೂ ಮನಸ್ಸು ಆಗಾಗ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ನಿಮ್ಗೆ ಅನ್ನಿಸ್ತಾ ಇದೆ ಅವ್ರನ್ನ ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ.
ನಿಮ್ಮ ಜೊತೆ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ರು ಆಗಾಗ ಇಲ್ಲಿ ನಿಮ್ಮಿಬ್ಬರಲ್ಲಿ ಸೈಲೆನ್ಸ್ ಇರುತ್ತೆ. ಎಷ್ಟೋ ದಿನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲ್ಲ, ಅದರಿಂದ ನಿಮಗೆ ಕನ್ಫ್ಯೂಷನ್ಸ್ ಇದೆ. ಇಲ್ಲಿ ಅವರು 100% ಅವ್ರು ಟೈಮ್ ಕೊಡೋಕ್ಕಾಗದಿದ್ರು ಅಟ್ಲೀಸ್ಟ್ ಆಗಾಗ ನನ್ನ ಜೊತೆ ಮಾತಾಡಬೇಕು, ನನ್ನನ್ನು ಭೇಟಿ ಆಗಬೇಕು ಹಾಗೆ ನಿಮ್ಗೆ ಅನಿಸುತ್ತೆ. ನಿಮ್ಗೆ ಆಲ್ರೆಡಿ ಮದುವೆ ಆಗಿದೆ ಇಲ್ಲಿ, ಆದರೆ ಅಲ್ಲಿ ಅಂಥ ಸಂತೋಷ ಇಲ್ಲ. ಆ ರಿಲೇಷನ್ಶಿಪ್ನಲ್ಲಿ ಆಗಾಗ ಜಗಳಗಳಿರುತ್ತೆ. ಈ ವ್ಯಕ್ತಿ ಭೇಟಿಯಾದಾಗಿಂದ ನಿಮ್ಗೇನೋ ಸಂತೋಷ ಅಂತ ಅನಿಸುತ್ತೆ. ಆ ಕಿರಿಕಿರಿಯಾದ ಜೀವನದಿಂದ ಸ್ವಲ್ಪ ಹೊತ್ತಾದರೂ ನಾನು ಸಂತೋಷವಾಗಿರ್ತೀನಿ ಹಾಗೆ ನಿಮ್ಗೆ ಅನಿಸುತ್ತೆ. ಆದರೆ ಈ ಸಂತೋಷ ಕೊನೆ ತನಕ ಇರುತ್ತಾ ಹಾಗೆ ನೀವು ಯೋಚನೆ ಮಾಡೋದಿದೆ. ಇಲ್ಲಿ ನಂಬರ್ 9 ಹಾಗೆ ನಂಬರ್ 1 ನಿಮಗೆ ಪ್ರಾಮಿನೆಂಟ್ ಆಗಿದೆ. ನೀವು ಇಲ್ಲಿ ಇಮೋಷನಲ್ ಆಗಿದ್ರೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ. ಆಗಾಗ ಅವ್ರ ಜೊತೆ ಆರ್ಗ್ಯುಮೆಂಟ್ಸ್ ಇರುತ್ತೆ. ಈ ಆರ್ಗ್ಯುಮೆಂಟ್ಸ್ ನಡೆದಾಗೆಲ್ಲ ನಿಮ್ಮಿಂದ ಸ್ವಲ್ಪ ಕಾಲ ದೂರ ಆಗಿರ್ತಾರೆ, ಸೈಲೆಂಟ್ ಆಗಿರ್ತಾರೆ. ಹಾಗೆ ನಿಮ್ಗೆ ಇಲ್ಲೇನೋ ಕನ್ಫ್ಯೂಷನ್ಸ್ ಇದೆ. ಅವ್ರ ಮನಸ್ಸಲ್ಲಿ ನಾನು ಇದೀನಾ ಅಥವಾ ಇದು ಬರೀ ಡ್ರಾಮಾನ ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗುತ್ತೆ ಅಂತ ಅನಿಸುತ್ತೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. I don't want to run anymore. I didn't act when I should have. I have to take care of my financial and emotional needs. I left when things got hard ಅಂತ ಹೇಳ್ತಾ ಇದ್ದಾರೆ. I haven't given up on us yet. ಇಲ್ಲಿ ಇನ್ಸೆಪರೇಬಲ್. ಇಷ್ಟೆಲ್ಲ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದ್ರೂ ಅವರ್ ಲವ್ ಈಸ್ ಆಲ್ವೇಸ್ ದೇರ್ ಡಿಸ್ಪೈಟ್ ದಿ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವರು ಒಟ್ಟಿಗೆ ಇರೋಕ್ಕಾಗಲ್ಲ, ಆದ್ರೂ ಇಲ್ಲಿ ಪ್ರೀತಿ ಇದೆ, ವಿ ಆರ್ ಅನ್ಸೆಪರೇಬಲ್ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಬೇರೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ನೆನಪುಗಳಲ್ಲಿ ನೀವಿದ್ದೀರಾ, ಅವ್ರ ಯೋಚನೆಗಳಲ್ಲಿ ನೀವಿರ್ತೀರಾ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಎಷ್ಟೋ ದಿನ ನಿಮ್ಮಿಂದ ಸೈಲೆಂಟ್ ಆಗಿರ್ತಾರೆ, ಆದರೆ ನಿಮ್ಮಿಂದ ದೂರ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೋ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದ್ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ನಿಮ್ಮಿಂದ ದೂರ ಆಗ್ತಾರೆ, ಆದರೆ ನಿಮ್ಮನ್ನು ಬಿಟ್ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದೊಂದ್ಸರಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾರಲ್ಲೋ ಫೀಲಿಂಗ್ಸ್ ಡೆವಲಪ್ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಆದರೆ ಮುಂದುವರ್ಸೋಕ್ಕೂ ಆಗಲ್ಲ. ಇರೋದ್ರಲ್ಲಿ ಸಂತೋಷ ಪಡಬೇಕಾಗುತ್ತೆ. ಆ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಫೈನಲ್ ಮೆಸೇಜಸ್. ಡಿಗ್ನಿಟಿ, ಪ್ರೈಡ್, ಹಾಗೆ ಚೇಂಜ್ ಅನ್ನೋದು ಬರ್ತದೆ. ಮತ್ತೊಂದು ಲವ್, ಹಾಗೆ ಜರ್ನಿ, ಇಲ್ಲೊಂದು ಎಕ್ಸ್ಪೆಕ್ಟೇಷನ್ಸ್, ಇಲ್ಲಿ ಮೆಟಮಾರ್ಫಸಿಸ್ ಚೇಂಜ್ ಅನ್ನೋದು ನಿಮಗೆ ಸುಮಾರು ಸರಿ ಬರ್ತಾ ಇದೆ. ಇಲ್ಲೇನೋ ಬ್ಯೂಟಿಫುಲ್ ಚೇಂಜಸ್ ಬರುತ್ತೆ ಅನ್ನೋದು ಬರ್ತಾ ಇದೆ. ಟ್ರಸ್ಟ್ ದಿ ಪ್ರೋಸೆಸ್ ಆ್ಯಂಡ್ ಬಿ ಪೇಷಂಟ್ ಅನ್ನೋದಿದೆ. ತಾಳ್ಮೆಯಿಂದ ಇರಿ. ಆತರ ಪಡೋದ್ರಿಂದ ಯಾವುದೇ ಕೆಲಸಗಳಾಗೋಲ್ಲ. ಮುಂದೆ ಏನೋ ಚೇಂಜಸ್ ಆಗುತ್ತೆ. ಈ ಒಂದು ಪ್ರಯಾಣದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ, ಪ್ರೀತಿ ಇದೆ. ಬಿ ಓಪನ್ ಫಾರ್ ವಾಟ್ ಎವರ್ ಕಮ್ಸ್ ನೆಕ್ಸ್ಟ್ ಅನ್ನೋದು ಬರ್ತಾ ಇದೆ. ನಿಮಗೆ ಕೆಲವೇ ದಿನಗಳಲ್ಲಿ ನಿಮಗೇನೋ ಆಪರ್ಚುನಿಟೀಸ್ಗಳು ಬರೋದಿದೆ, ಟ್ರಾನ್ಸ್ಫಾರ್ಮೇಷನ್ ಆಗೋದಿದೆ, ಏನೋ ಕೆಲವು ಸಂತೋಷದ ವಿಷಯಗಳನ್ನ ನೀವು ಕೇಳ್ತೀರಾ ಅನ್ನೋದಿದೆ. ಹೀಗಿರೋದ್ರಿಂದ ತಾಳ್ಮೆಯಿಂದ ಇರಿ. ಈ ಕನೆಕ್ಷನ್ನಲ್ಲಿ ಪ್ರೀತಿ ಇದೆ, ರೀಬರ್ತ್ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.